ಪಾದಚಾರಿ ಮಾರ್ಗದಲ್ಲಿ ವಾಸಿಸುವ ವ್ಯಕ್ತಿಯಿಂದ ಹಿಡಿದು ಬಂಗಲೆಯಲ್ಲಿ ವಾಸಿಸುವ ಶ್ರೀಮಂತ ಉದ್ಯಮಿಯವರೆಗೆ ಎಲ್ಲರಿಗೂ ಸಾಲದ ಸಮಸ್ಯೆ ಇದೆ. ಆ ಸಾಲದ ಸಮಸ್ಯೆಯು ಪ್ರಮಾಣದಲ್ಲಿ ಬದಲಾವಣೆಯಾಗುತ್ತದೆ, ಆದರೆ ಪ್ರತಿಯೊಬ್ಬರಿಗೂ ಒಂದಲ್ಲ ಒಂದು ರೂಪದಲ್ಲಿ ಉಳಿಯುತ್ತದೆ. ಕೆಲವು ಜನರು ಪಾವತಿಸಿದ ಸಾಲಕ್ಕೆ ಬಡ್ಡಿಯನ್ನು ಪಾವತಿಸುವ ಮೂಲಕ ಬಳಲುತ್ತಿದ್ದಾರೆ. ಈ ಸಂದರ್ಭದಲ್ಲಿ ಎಂತಹ ಸಾಲದ ಹೊರೆಯಿದ್ದರೂ ಆ ಋಣ ತೀರಿಸಲು ನಾವು ಮಾಡಬಹುದಾದ ಉಪಾಯವೇ ಎಳನೀರು ದೀಪಂ. ಈ ಆಧ್ಯಾತ್ಮಿಕ ಪೋಸ್ಟ್ನಲ್ಲಿ ಎಳೆನೀರನ್ನು ಬಳಸಿ ದೀಪವನ್ನು ಹೇಗೆ ಬೆಳಗಿಸಬೇಕು ಎಂದು ನಾವು ನೋಡಲಿದ್ದೇವೆ. ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಸಾಲದ ಹೊರೆಯನ್ನು ಪರಿಹರಿಸಲು ನಾವು ಹಲವಾರು ಪ್ರಯೋಗಗಳನ್ನು ನೋಡಿದ್ದೇವೆ. ಎಳನೀರು ದೀಪವನ್ನು ಬೆಳಗಿಸುತ್ತದೆ ಮತ್ತು ನಮ್ಮ ಋಣ ತೀರಿಸುತ್ತದೆ ಎಂದು ನೀವು ನಂಬುತ್ತೀರಾ? ಹೌದು, ಮನೆಯಲ್ಲಿ ಈ ಎಳನೀರಿನ ದೀಪವನ್ನು ಪೂಜಿಸಿದರೆ ನಮ್ಮ ಎಲ್ಲ ಸಾಲದ ಸಮಸ್ಯೆಗಳು ಪರಿಹಾರವಾಗುತ್ತವೆ ಎಂದು ಹೇಳಲಾಗುತ್ತದೆ. ಇದಕ್ಕಾಗಿ ನಾವು ಯಾವುದೇ ಮಂತ್ರವನ್ನು ಪಠಿಸುವ ಅಥವಾ ಯಾವುದೇ ಆಚರಣೆಯನ್ನು ಮಾಡುವ ಅಗತ್ಯವಿಲ್ಲ. ಇದರೊಂದಿಗೆ ದೀಪವನ್ನು ಹಚ್ಚುವುದರಿಂದ ಋಣಮುಕ್ತ ಜೀವನ ನಡೆಸಬಹುದು. ನೀವು ಬಲಿಯದ ನೀರನ್ನು ಖರೀದಿಸಬೇಕು. ಖರೀದಿಯ ಸಮಯದಲ್ಲಿ ನೀವು ತಾಜಾ ನೀರನ್ನು ಖರೀದಿಸಬಹುದು. ಮನೆಗೆ ಬಂದು ಪೂಜಾ ಕೋಣೆಯಲ್ಲಿ ತಂಬಂ ಹಾಕಿ ಅದರ ಮಧ್ಯದಲ್ಲಿ ಹುಣಸೆಹಣ್ಣು ಹಾಕಿ ಈಗ ನೀವು ಖರೀದಿಸಿದ ಎಳೆನೀರನ್ನು ಬಾಚಿಕೊಳ್ಳಬೇಕು ಮತ್ತು ಅದರಲ್ಲಿ ಸ್ವಲ್ಪ ನೀರನ್ನು ಸುರಿಯಬೇಕು ಮತ್ತು ಈ ಎಳೆನೀರನ್ನು ಅನ್ನದ ಮೇಲೆ ಇಡಬೇಕು. ನವಧಾನ್ಯಂ ಅನ್ನು ಸ್ಥಳೀಯ ಔಷಧಿ ಅಂಗಡಿಯಲ್ಲಿ ಖರೀದಿಸಿ ಎಳೆನೀರಿಗೆ ಹಾಕಬೇಕು. ನಂತರ ವೀಳ್ಯದೆಲೆಯಿಂದ ರಂಧ್ರವನ್ನು ಮುಚ್ಚಿ ವೀಳ್ಯದೆಲೆಯ ಮೇಲೆ ದೀಪವನ್ನು ಇಟ್ಟು ಅದರಲ್ಲಿ ತುಪ್ಪವನ್ನು ಸುರಿದು ಹತ್ತಿಯ ಬತ್ತಿಯಿಂದ ದೀಪವನ್ನು ಹಚ್ಚಿ ಬೆಳಿಗ್ಗೆ ಮತ್ತು ಸಂಜೆ 1 ಗಂಟೆ ಈ ದೀಪವನ್ನು ಬೆಳಗಿಸಿ. ಮರುದಿನ ತೊಟ್ಟೆಯಲ್ಲಿನ ಎಣ್ಣೆ ಮತ್ತು ಬತ್ತಿಯನ್ನು ಬದಲಾಯಿಸಿ ಹೊಸ ಎಣ್ಣೆ ಮತ್ತು ಬತ್ತಿಯನ್ನು ಅಳವಡಿಸಬೇಕು. ಹೀಗೆ ಸತತ 7 ದಿನಗಳ ಕಾಲ ಈ ದೀಪವನ್ನು ಹಚ್ಚಬೇಕು. ಎಣ್ಣೆ ಮತ್ತು ಬತ್ತಿಯನ್ನು ಪ್ರತಿದಿನ ಬದಲಾಯಿಸಬೇಕು. 8ನೇ ದಿನದಲ್ಲಿ ಎಳೆನೀರನ್ನು 2 ಭಾಗಗಳಾಗಿ ಕತ್ತರಿಸಬೇಕು. ಎಳೆನೀರಿನಲ್ಲಿರುವ ನವಧಾನ್ಯಗಳು ಚಿಗುರೊಡೆದಿರುತ್ತವೆ. ಆ ಧಾನ್ಯಗಳನ್ನು ತೆಗೆದುಕೊಂಡು ಅವುಗಳನ್ನು ಒಂದು ಕಾಗದದಲ್ಲಿ ಹಾಕಿ ಬಿಸಿಲಿನಲ್ಲಿ ಚೆನ್ನಾಗಿ ಒಣಗಿಸಿ. ಒಣಗಿದ ನವಧಾನ್ಯಗಳನ್ನು ಪುಡಿ ಮಾಡಿ ಬಿಳಿ ಬಟ್ಟೆ ಅಥವಾ ಹಳದಿ ಬಟ್ಟೆಯಲ್ಲಿ ಕಟ್ಟಬೇಕು. ಈ ಬಂಡಲನ್ನು ನಮ್ಮ ಮನೆಯ ಪೂಜಾ ಕೋಣೆಯಲ್ಲಿ ಇಡಬಹುದು ಅಥವಾ ಹಣವನ್ನು ಎಲ್ಲಿ ಇಡಬಹುದು ಅಥವಾ ಬೀರುದಲ್ಲಿ ಇಡಬಹುದು. ಈ ಪರಿಹಾರವನ್ನು ಒಮ್ಮೆ ಮಾತ್ರ ಮಾಡಿದರೆ ನಮ್ಮ ಜೀವನದಲ್ಲಿ ಎಲ್ಲ ಸಾಲದ ಸಮಸ್ಯೆಗಳು ಪರಿಹಾರವಾಗುತ್ತವೆ ಮತ್ತು ಋಣಭಾರವಿಲ್ಲದ ಜೀವನವನ್ನು ನಡೆಸಬಹುದು ಎಂಬುದನ್ನು ನಮ್ಮ ಮನೆಯ ಒಮ್ಮೆ ಈ ಪರಿಹಾರವನ್ನು ಮಾಡಿ ಮತ್ತು ನಮ್ಮಲ್ಲಿರುವ ಎಲ್ಲ ಸಾಲದ ಹೊರೆಯಿಂದ ಹೊರಬಂದು ಸಂತೋಷ ಮತ್ತು ಶಾಂತಿಯಿಂದ ಬದುಕಬಹುದು. ಗಮನಾರ್ಹವಾಗಿದೆ. 6 ತಿಂಗಳ ನಂತರ ಚೀಲವನ್ನು ಕಾಲು ಅಥವಾ ಹರಿಯುವ ನೀರಿನಿಂದ ದೂರ ಇಡಬೇಕು. ನಮ್ಮ ಮನೆಯಲ್ಲಿ ಒಮ್ಮೆ ಈ ಪರಿಹಾರವನ್ನು ಮಾಡಿ ಮತ್ತು ನಮ್ಮಲ್ಲಿರುವ ಎಲ್ಲ ಸಾಲದ ಹೊರೆಯಿಂದ ಹೊರಬಂದು ಸಂತೋಷ ಮತ್ತು ಶಾಂತಿಯಿಂದ ಬದುಕಬಹುದು. ನಮ್ಮ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಇದನ್ನು ಕೇಳಿದ್ದಕ್ಕಾಗಿ ತುಂಬ ಧನ್ಯವಾದಗಳು.